ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ಬ್ರೆಡ್ ಬಾಲ್. ಮನ್ಯಾಗ ಬ್ರೆಡ್ ಉಳಿದಿದ್ರ ಅಥವಾ ಏನಾರ ನೀವು ಫ್ರೆಶ್ ಬ್ರೆಡ್ ತಂದಿದ್ರಿ, ನಿಮ್ಗೆ ಏನಾರ ಈವ್ನಿಂಗ್ ಸ್ನ್ಯಾಕ್ ಮಾಡೋದಿತ್ತಂದ್ರೆ ಇಂಥದ್ದೊಂದು ಬ್ರೆಡ್ ಬಾಲ್ ಮಾಡಬಹುದು. ಬರ್ರಿ ಮತ್ತು ತಡ ಮಾಡೋದು ಬೇಡ, ಜಲ್ದಿ ಮಾಡೋದು ಹೆಂಗೆ ಅಂಥೇಳಿ ನೋಡೋಣಂತ. ನೋಡ್ರಿ, ಬ್ರೆಡ್ ಬಾಲ್ ಮಾಡೋಕ್ಕೆ ನಾನಿಲ್ಲಿ ಒಂದು 7 ಬ್ರೆಡ್ ಸ್ಲೈಸಸ್ನ ತೊಗೊಂಡೇನಿ. ಆಮೇಲೆ ನೋಡ್ರಿ, ಇಲ್ಲೇ ಒಂದು ನಾನು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ, ಅರ್ಧ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡೀನಿ. ಹಿಂಗೆ ನೋಡ್ರಿ, ಒಂದು ಬೌಲು ಅಥವಾ ಹಿಂಗೆ ಒಂದು ಡಬ್ರಿ ಇಟ್ಕೊಂಡು ಅದಕ್ಕೆ ನಾವು ತೊಗೊಂಡಿವಲ್ಲ ಬ್ರೆಡ್ ಸ್ಲೈಸಸ್ ಪೂರ್ತಿ ಚಂದಗೆ ಹಿಂಗೆ ತುಕಡಿ ಮಾಡಿ ಮುರಿದು ಹಾಕ್ಬೇಕು. ನೋಡ್ರಿ, ಸೈಡ್ಸ್ ನಾನು ತೆಗ್ದಿಲ್ಲ, ಹಂಗೆ ಹಾಕ್ಕೊಳಕತ್ತೀನಿ. ನಿಮಗೆ ಬೇಕಂದ್ರೆ ಸೈಡ್ಸ್ ತೆಗೆದು ಹಾಕ್ಕೋಬೋದು. ಸೊ ನೋಡ್ರಿ, ಪೂರ್ತಿ ಹಿಂಗೆ ಪೌಡರ್ ಗತೆ ಮಾಡ್ಕೋಬೇಕು. ನೋಡ್ರಿ ಹೆಂಗೆ ಪೌಡರ್ ಗತೆ ಮಾಡ್ಕೊಂಡಿನಿ ಅಂಥೇಳಿ. ಈಗ ಇದಕ್ಕೆ ನೋಡ್ರಿ, ನಾವು ಕಟ್ ಮಾಡಿವಲ್ಲ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ ಅದನ್ನೆಲ್ಲ ಹಾಕ್ಬೇಕು. ಸೊ ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾ ಇಲ್ಲೇ ಹಾಕ್ಕೊಳಕತ್ತೀನಿ. ಸೊ ನೋಡ್ರಿ, ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಳತ್ತೀನಿ. ಹಸಿಮೆಣ್ಸಿಕಾಯಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಅರ್ಧ ಟೊಮ್ಯಾಟೊ, ಆಮೇಲೆ ಒಂದು ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿನ ಹಿಂಗೆ ಹಾಕ್ಕೊಳಕತ್ತೀನಿ. ನೋಡ್ರಿ, ಎಲ್ಲ ಹಾಕ್ಕೊಂಡಾದ್ಮೇಲೆ ಚಲೋ ತೆಂಗೆ ಮಿಕ್ಸ್ ಮಾಡಿಕೊಂಡು ಕೈಲೇ ಹೆಂಗೆ ಹಿಟ್ಟು ಕಲಿಸ್ತೀವಲ್ಲ ಹಂಗೆ ಇದನ್ನು ಚಲೋ ತೆಂಗೆ ಕಲಿಸ್ಕೋಬೇಕು. ನೋಡ್ರಿ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಒಳಗಿಂದ ಏನು ನೀರು ಇರ್ತದ ಅದ ನೀರೇ ಈ ಬ್ರೆಡ್ ಒಳಗೆ ಸೇರಿಕೊಂಡು ನೋಡ್ರಿ ಒಂದು ಮಸ್ತಾಗೆ ಹಿಟ್ಟು ರೆಡಿ ಆಗ್ತತಿ. ಸೊ ಎಕ್ಸ್ಟ್ರಾ ನೀರೇನು ಹಾಕೊಳಕ್ಕೆ ಹೋಗ್ಬೇಡ್ರಿ, ಅದ ನೀರಾಗ ನೀವು ಚಂದಾಗೆ ಹಿಂಗೆ ಹಿಟ್ಟುಗತೆ ಕಲಿಸ್ಕೊರಿ. ನೋಡ್ರಿ, ಇದು ಇಷ್ಟು ಚಂದ ನಾನು ಕಲಿಸ್ಕೊಂಡೀನಿ. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೋಡ್ರಿ ಚಂದಾಗೆ ಇದನ್ನು ಹಿಂಗೆ ಬಾಲ್ ಗತೆ ಮಾಡ್ಕೊರಿ. ಸೊ ನೋಡ್ರಿ, ಹಿಂಗೆ ಮೀಡಿಯಮ್ ಸೈಜ್ ಬಾಲ್ ಗತೆ ನಾನು ಮಾಡ್ಕೊಂಡೀನಿ. ಇದ್ರಾಗ ನೋಡ್ರಿ ನಡಕ್ಕೆ ನೀವು ಸ್ವಲ್ಪ ಚೀಸ್ ಹಾಕಿನೂ ಸಹಿತ ಮಾಡ್ಕೋಬಹುದು. ಅಂದ್ರೆ ಉಂಡೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಳಗೆ ನಡಕ್ಕೆ ಸ್ವಲ್ಪ ಚೀಸ್ ಹಾಕಿನೂ ಮಾಡ್ಕೋಬೋದು. ನೋಡ್ರಿ, ಇಷ್ಟೆಲ್ಲ ನಾನು ಬಾಲ್ಸ್ ರೆಡಿ ಮಾಡಿ ಇಟ್ಕೊಂಡೀನಿ. ಇವನ್ನ ಏನಿಲ್ಲ, ಈಗ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಈಗ ಈ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಚಲೋ ತೆಂಗ ಬಿಸಿ ಮಾಡಿಕೊಂಡು ಇವನ್ನ ಒಂದೊಂದು ಈಗ ಬ್ರೆಡ್ ಬಾಲ್ನ ಇದ್ರಾಗ ಹಾಕ್ಕೋಬೇಕು. ಸೊ ನೋಡ್ರಿ, ಬ್ರೆಡ್ ಬಾಲ್ ಹಾಕ್ಕೊಂಡು ಆದಮೇಲೆ ಇದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ 1 ನಿಮಿಷದ ಮಟ್ಟ. ಆಮೇಲೆ ನಿಧಾನಕ್ಕೆ ನೋಡ್ರಿ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಂತಂಗೆ ಅವು ಒಡಿಲಾರ್ದಂಗೆ ಚಂದಗೆ ಇವನ್ನ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಚಲೋ ತೆಂಗ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಚಂದಗೆ ಇವನ್ನ ಫ್ರೈ ಮಾಡ್ಕೊರಿ. ಭಾರಿ ಟೇಸ್ಟ್ ಇರ್ತೈತಿ. ಈವ್ನಿಂಗ್ ಚಹಾ ಜೊತೆ ತಿನ್ನಕ್ಕೆ ಅಗ್ದಿ ಮಸ್ತ್ ಅನಿಸ್ತೈತಿ. ನೋಡ್ರಿ, ಬರೀ ಸಿಂಪಲ್ಲಾಗಿ ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಟೊಮ್ಯಾಟೊಗ ಮಾಡ್ಕೊಳ್ಳೋ ಅಂಥದ್ದು ಈವ್ನಿಂಗ್ ಸ್ನ್ಯಾಕ್ ಇದು. ಎಷ್ಟು ತಿಂದರೂ ಬೇಸರ ಆಗೋದಿಲ್ಲ, ಭಾರಿ ಟೇಸ್ಟ್ ಅನಿಸ್ತೈತಿ. ತಿನ್ನಕ್ಕೆ ಮಸ್ತ್ ರುಚಿ ಕೊಡ್ತೈತಿ. ಅಗದಿ 5-6 ನಿಮಿಷದಾಗ ರೆಡಿ ಆಗುವಂಥದ್ದು. ನೋಡ್ರಿ, ಒಂದು 2-3 ನಿಮಿಷ ಹಿಂಗೆ ಗೋಲ್ಡನ್ ಫ್ರೈ ಮಾಡ್ಕೊಂಬಿಡ್ರಿ, ಮಸ್ತ್ ಕಾಣಿಸ್ತೈತಿ. ತಿನ್ನಕ್ಕೂ ಅಷ್ಟೇ ಟೇಸ್ಟ್ ಇರ್ತೈತಿ. ಆಮೇಲೆ ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಡ್ರಿ. ಹಂಗೆ ಉಳಿದಿದ್ದ ಬಾಲ್ಸನ್ನು ಚಂದಗೆ ಎಣ್ಣೆ ಒಳಗೆ ಹಾಕ್ಕೊಂಡು ಚಲೋ ತೆಂಗೆ ಹಿಂಗೆ ಗೋಲ್ಡನ್ ಫ್ರೈ ಮಾಡ್ಕೊಂಡ್ರೆ ನಮ್ಮದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ರೆಡಿ ಆಯಿತು. ನೋಡ್ರಿ, ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಪ್ಲೀಸ್ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದಿನ ಏನೇನು ರೆಸಿಪಿ ಅದಾವ ಅಂಥೇಳಿ ನಿಮಗೆ ಗೊತ್ತಾಗಬೇಕಲ್ಲ. ಸೊ ಅದ್ರ ಸಂಬಂಧ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಹಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಿಂದಿನ ರೆಸಿಪೀಸ್ನು ಸಹಿತ ಹೋಗಿ ಒಂದ್ಸಲ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ, ಬ್ರೆಡ್ ಬಾಲ್ ನಾನು ನಿಮ್ಗೆ ಹಿಂಗೆ ಮುರಿದು ತೋರ್ಸಾಕತ್ತೆ. ನೋಡ್ರಿ, ಒಳಗೆ ಸಾಫ್ಟ್ ಇರ್ತೈತಿ, ಹೊರಗೆ ಕ್ರಿಸ್ಪಿ ಇರ್ತೈತಿ. ಮಸ್ತ್ ಟೇಸ್ಟ್ ಅನಿಸ್ತೈತಿ. ಆಮೇಲೆ ನೀವು ಊಟದ ಜೊತೆ ಸೈಡ್ ಡಿಶ್ ಆಗಿನೂ ಇದನ್ನು ತಿನ್ಬೋದು, ಭಾರಿ ಟೇಸ್ಟ್ ಅನಿಸ್ತೈತಿ. ಆಮೇಲೆ ಸೂಪ್ ಅದು ಕುಡಿಬೇಕಾದ್ರೆ ಸ್ಟಾರ್ಟಿಂಗ್ ಇದನ್ನು ಒಂದು ಸ್ವಲ್ಪ ಸ್ಟಾರ್ಟರ್ ಆಗಿನೂ ಯೂಸ್ ಮಾಡ್ಬೋದು. ಭಾರಿ ಟೇಸ್ಟ್, ಅಗದಿ ಈಸಿಯಾಗಿ ಮಾಡ್ಕೊಳ್ಳೋ ತಿನ್ನುವಂತಹ ಬ್ರೆಡ್ ಬಾಲ್ ಆದಷ್ಟು ಜಲ್ದಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿಂದು ರೆಸಿಪಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಸಿಗೋಣಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.